ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿರೇ ಇರಬಹುದು ಈಗಾಗಲೇ ಎಲ್ಲದರ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಅವುಗಳಲ್ಲಿ ವಿದ್ಯುತ್ ಕೂಡ ಎಂದು ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಹೌದು, ಇದಕ್ಕೆ ಸರಿಯಾದ ರೀತಿಯಲ್ಲಿ ಪರಿಹಾರ ನೀಡುವಂತಹ ಕೆಲಸವನ್ನು ಈಗ ಅದಾನಿ ಸಂಸ್ಥೆ ಮಾಡೋದಕ್ಕೆ ಹೊರಟಿದೆ. ಹೌದು, ನಾವೀಗ ಹೊರಟಿರುವುದು ಸೋಲಾರ್ ಎನರ್ಜಿಯಿಂದ ವಿದ್ಯುತ್ತನ್ನು ಹೇಗೆ ಪಡೆದುಕೊಳ್ಳುವುದು ಎಂಬುದರ ಬಗ್ಗೆ. ಹಾಗಾದರೆ ಇದನ್ನ ಹೇಗೆ ಪಡೆದುಕೊಳ್ಳುವುದು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹೌದು, ಅದಾನಿ ಸೋಲಾರ್ ವಿದ್ಯುತ್ 2 ಕಿಲೋವ್ಯಾಟ್ ಸಾಮರ್ಥ್ಯದ ಸೋಲಾರ್ ಸಿಸ್ಟಮ್ ಅನ್ನು ನೀವು ಅಳವಡಿಸಿಕೊಳ್ಳುವ ಮೂಲಕ ನಿಮಗೆ ಅಗತ್ಯವಿರುವಂತಹ ವಿದ್ಯುತ್ತನ್ನು ನೀವು ಪಡೆದುಕೊಳ್ಳಬಹುದಾಗಿದೆ. ಇದು ಕೇವಲ ಕಡಿಮೆ ಬೆಲೆಯಲ್ಲಿ ಮಾತ್ರವಲ್ಲದೆ ಪರಿಸರ ಸ್ನೇಹಿ ಕೂಡ ಆಗಿದೆ. 2 ಕಿಲೋವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವಂತಹ ಸೋಲಾರ್ ಸಿಸ್ಟಮ್ ಅಳವಡಿಸಿಕೊಳ್ಳುವ ಮೂಲಕ ನೀವು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ವಿದ್ಯುತ್ ಬಳಸಿಕೊಳ್ಳುವುದು ಮಾತ್ರವಲ್ಲದೆ ಉತ್ತಮ ಪರ್ಫಾರ್ಮೆನ್ಸ್ ಹೊಂದಿರುವಂತಹ ವಿದ್ಯುತ್ ಸರಬರಾಜು ಪ್ರಕ್ರಿಯೆಯನ್ನು ಕೂಡ ನೀವು ನೋಡಬಹುದು. 2 ಕಿಲೋವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವಂತಹ ಸೋಲಾರ್ ಸಿಸ್ಟಮ್ ಅಳವಡಿಸುವ ಸಂದರ್ಭದಲ್ಲಿ 550 ವ್ಯಾಟ್ಗಳ ಸಾಮರ್ಥ್ಯವನ್ನು ಹೊಂದಿರುವಂತಹ ಸೋಲಾರ್ ಪ್ಯಾನೆಲ್ಗಳನ್ನು ಕೂಡ ಅಳವಡಿಸಬೇಕಾಗಿರುತ್ತದೆ. ನೀವು ಇಲ್ಲಿ ಸೋಲಾರ್ ಇನ್ವೆಂಟರ್ ಅನ್ನು ಕೂಡ ಅಳವಡಿಸಬೇಕಾಗಿರುವುದು ಅತ್ಯಂತ ಪ್ರಮುಖವಾಗಿರುತ್ತದೆ. 1900 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವಂತಹ ಇನ್ವೆಂಟರ್ ಅನ್ನು ನೀವು ಮಾರುಕಟ್ಟೆಯಲ್ಲಿ 18 ರಿಂದ 19,000 ರೂಪಾಯಿ ನೀಡಿ ಖರೀದಿ ಮಾಡಬೇಕಾಗಿರುತ್ತದೆ. 2 ಕಿಲೋವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವಂತಹ ಸೋಲಾರ್ ಸಿಸ್ಟಮ್ ಅನ್ನು ನೀವು ಅಳವಡಿಸುವುದಕ್ಕೆ 100 AH ಸಾಮರ್ಥ್ಯವನ್ನು ಹೊಂದಿರುವಂತಹ ಬ್ಯಾಟರಿಯನ್ನು ಅಳವಡಿಸುವುದು ಕೂಡ ಅತ್ಯಂತ ಪ್ರಮುಖವಾಗಿರುತ್ತದೆ. ಹಾಗೆ ನೀವು ಹೆಚ್ಚಿನ ಪವರ್ ಬ್ಯಾಕಪ್ ಬೇಕು ಅನ್ನೋದರಲ್ಲಿ 150 AH ಬ್ಯಾಟರಿಯನ್ನು ಕೂಡ ಅಳವಡಿಸಬೇಕಾಗಿರುತ್ತದೆ. ಇನ್ನು 2 ಕಿಲೋವ್ಯಾಟ್ ಸಾಮರ್ಥ್ಯವನ್ನು ಸೋಲಾರ್ ಸಿಸ್ಟಮನ್ನು ಅಳವಡಿಸಬೇಕು ಅಂದರೆ ನೀವು 20 ರಿಂದ 30,000 ರೂಪಾಯಿಗಳಿಗೆ ಹಣವನ್ನು ಖರ್ಚು ಮಾಡಬೇಕಾಗಿರುತ್ತದೆ. ಒಂದು ವೇಳೆ ನೀವು ಕೂಡ ಪರಿಸರ ಸ್ನೇಹಿ ಆಗಿರುವಂತಹ ಹಾಗೂ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಉಪಯೋಗಿಸಬಲ್ಲಂಥ ವಿದ್ಯುತ್ತನ್ನು ಬಳಕೆ ಮಾಡಬೇಕು ಅಂದರೆ ಅದಾನಿ ಸಂಸ್ಥೆಯಿಂದ ಸಿಗುವಂತಹ ಸೋಲಾರ್ ಸಿಸ್ಟಮ್ ಅನ್ನು ನಿಮ್ಮ ಮನೆಯಲ್ಲಿ ಬಳಸಿಕೊಳ್ಳಬಹುದಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಒಂದು ಉತ್ತಮ ಪರಿಸರ ಸ್ನೇಹಿ ಅಂತಲೇ ಹೇಳಬಹುದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.